ಹಾಯ್ ಎಲ್ಲರಿಗೂ. ಇವತ್ತು ಈಸ್ಟ್ ಈನೋ ಸೋಡಾ ಯಾವುದನ್ನು ಬಳಸದೆ ತುಂಬಾ ರುಚಿಕರವಾದ, ಆರೋಗ್ಯಕರವಾದ ಮತ್ತು ಸಾಫ್ಟ್ ಆಗುವಂಥ ರಾಗಿ ಸೆಟ್ ದೋಸೆಯನ್ನು ಮಾಡಿ ತೋರಿಸ್ತಾ ಇದ್ದೀನಿ. ಮೊದಲು ಒಂದು ಬೌಲಿಗೆ ಅರ್ಧ ಪಾವು ರಾಗಿಯನ್ನು ತಗೊಂಡಿದ್ದೀನಿ. ಇದಕ್ಕೆ ಅರ್ಧ ಪಾವು ಬೆಳ್ತಿಗೆ ಅಕ್ಕಿಯನ್ನು ಹಾಕ್ತೀನಿ. ಹಾಗೆಯೇ ಕಾಲು ಪಾವು ಉದ್ದಿನ ಬೇಳೆ ಹಾಕಿ ಎಲ್ಲವನ್ನು ನೀರಲ್ಲಿ 3ರಿಂದ 4 ಬಾರಿ ಚೆನ್ನಾಗಿ ತೊಳೆದು ನಂತರ 1/4 ಟೀ ಸ್ಪೂನ್ ಮೆಂತ್ಯ ಕಾಳನ್ನು ಹಾಕಿ ಪುನಃ ಒಮ್ಮೆ ತೊಳೆದು ನೀರಾಕಿ ಮುಚ್ಚಳ ಮುಚ್ಚಿ ನೆನೆಯುವುದಕ್ಕೆ ಬಿಡ್ತೀನಿ. ಮೆಂತ್ಯ ಬೇಡ ಅಂದರೆ ಸ್ಕಿಪ್ ಮಾಡಬಹುದು, ಇದು ಆಪ್ಷನಲ್. ಐದು ಗಂಟೆಯ ನಂತರ ನೋಡಿ, ರಾಗಿ, ಅಕ್ಕಿ, ಉದ್ದಿನ ಬೇಳೆ, ಮೆಂತೆ ಒಳ್ಳೆ ನೆನೆದಿದೆ. ಇವೆಲ್ಲವನ್ನು ಪುನಃ ಒಮ್ಮೆ ತೊಳೆದು ನೀರೆಲ್ಲ ಬಸಿದು ಇಡ್ತೀನಿ ರುಬ್ಬೋಕೆ. ಮಿಕ್ಸಿ ಜಾರಿಗೆ ಇವೆಲ್ಲವನ್ನು ಹಾಕ್ತೀನಿ. ನಂತರ ಇದಕ್ಕೆ 1 ಕಪ್ ಕುಚ್ಚಲಕ್ಕಿ ಅನ್ನವನ್ನು ಹಾಕಿ ರುಚಿಗೆ ತಕ್ಕಷ್ಟು ಕಲ್ಲುಪ್ಪನ್ನು ಹಾಕಿ ರುಬ್ಬೋಕೆ ಸ್ವಲ್ಪ ನೀರಾಕಿ ಹಿಟ್ಟನ್ನು ಫೈನ್ ಆಗಿ ದಪ್ಪವಾಗಿ ರುಬ್ಬಿ ತರ್ತೀನಿ. ನೋಡಿ, ಹಿಟ್ಟು ರುಬ್ಬಿ ಆಗಿದೆ. ಇದನ್ನು ಒಂದು ಪಾತ್ರೆಗೆ ಹಾಕ್ತೀನಿ. ಮಿಕ್ಸಿ ಜಾರಿಗೆ ಸ್ವಲ್ಪ ನೀರಾಕಿ ಇದನ್ನು ಹಿಟ್ಟಿಗೆ ಸೇರಿಸಿ ಹಿಟ್ಟನ್ನು ಒಳ್ಳೆ ಮಾಡಿ ಮಿಕ್ಸ್ ಮಾಡ್ತೀನಿ. ನೋಡಿ, ಹಿಟ್ಟು ಇಷ್ಟು ದಪ್ಪ ಇರಬೇಕು, ಅಂದರೆ ದೋಸೆ ಹಿಟ್ಟಿನ ಅದಕ್ಕೆ ಇಡಬೇಕು. ಇವಾಗ ಇದಕ್ಕೆ ಮುಚ್ಚಳ ಮುಚ್ಚಿ 10 ಗಂಟೆ ಹಿಟ್ಟು ಫರ್ಮೆಂಟೇಷನ್ ಆಗೋಕೆ ಬಿಡ್ತೀನಿ. ಸ್ವಲ್ಪ ಬೆಚ್ಚಗಿನ ಜಾಗದಲ್ಲಿ ಇಡಿ. ಬೆಳಿಗ್ಗೆ ನೋಡ್ತೀನಿ, ಹಿಟ್ಟು ತುಂಬಾ ಒಳ್ಳೆ ಮಾಡಿ ಒದಗಿ ಬಂದಿದೆ. ಇವಾಗ ಒಮ್ಮೆ ಮಿಕ್ಸ್ ಮಾಡ್ತೀನಿ. ದೋಸೆ ಮಾಡೋಕ್ಕೆ ಗ್ಯಾಸ್ ಸ್ಟವ್ ಆನ್ ಮಾಡಿ ಪ್ಯಾನ್ ಬಿಸಿ ಆಗೋಕ್ಕೆ ಇಟ್ಟಿದ್ದೀನಿ. ಇವಾಗ 1 ಸ್ಪೂನ್ ಹಿಟ್ಟನ್ನು ಹಾಕಿ ಸ್ವಲ್ಪನೇ ಸ್ಪ್ರೆಡ್ ಮಾಡ್ತೀನಿ. ಗ್ಯಾಸ್ ಮೀಡಿಯಂ ಫ್ಲೇಮಲ್ಲಿ ಇಡಬೇಕು. ನಾನ್ ಸ್ಟಿಕ್ ಪ್ಯಾನ್ಗೆ ಎಣ್ಣೆ ಬೇಕಂತೇಳಿ ಇಲ್ಲ. ನೋಡಿ ಹೇಗೆ ಕಣ್ಣು ಬೀಳ್ತಾ ಉಂಟಲ್ಲ. ಇವಾಗ ಮುಚ್ಚಳ ಮುಚ್ಚಿ 1-2 ನಿಮಿಷ ಇಡ್ತೀನಿ. ನೋಡಿ, ದೋಸೆ ಫ್ರೈ ಆಗಿದೆ, ಸೂಪರ್ ಆಗಿ ಬಂದಿದೆ ಅಲ್ವಾ. ಇದನ್ನು ಒಂದು ಪ್ಲೇಟಿಗೆ ತೆಗೆದಿಡ್ತೀನಿ. ಹಾಗೆಯೇ ಉಳಿದ ಎಲ್ಲ ರಾಗಿ ದೋಸೆಯನ್ನು ಫ್ರೈ ಮಾಡಿ ತೆಗಿತೀನಿ. ನಿಮಗೆ ಬೇಕಾದರೆ ದೋಸೆ ಫ್ರೈ ಮಾಡುವಾಗ ಎಣ್ಣೆ ಅಥವಾ ತುಪ್ಪ ಹಾಕಿ ಫ್ರೈ ಮಾಡಬಹುದು. ತುಂಬ ಆರೋಗ್ಯಕರವಾದ ದೋಸೆ, ತಪ್ಪದೆ ಟ್ರೈ ಮಾಡಿ. ನೋಡಿ, ಎಷ್ಟು ಸೂಪರ್ ಆಗಿ ಕಾಣ್ತಾ ಉಂಟಲ್ಲ ರಾಗಿ ಸೆಟ್ ದೋಸೆ. ನೀವು ಟ್ರೈ ಮಾಡಿ ಹೇಗೆ ಬಂದಿದೆ ಅಂತ ಕಮೆಂಟ್ ಮೂಲಕ ಬರೆದು ತಿಳಿಸಿ. ನನ್ನ ಇವತ್ತಿನ ರೆಸಿಪಿ ನಿಮಗೆ ಇಷ್ಟವಾದರೆ ಒಂದು ಲೈಕ್ ಕೊಡಿ. ಎಲ್ಲರಿಗೂ ಥ್ಯಾಂಕ್ ಯು ಫಾರ್ ವಾಚಿಂಗ್.